ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ಕಾಣುವ ಹಸಿರು ಚೆಲ್ಲುವ ಭತ್ತದ ಗದ್ದೆಗಳು, ಗಗನಮುಖಿಯಾಗಿರುವ ಕಲ್ಪವೃಕ್ಷಗಳ ಸಾಲು, ನಡುವೆ ಒಂದು ಸ್ವಚ್ಛರ ಹಾಗೂ ಸುಂದರ ಜಲಪಾತ್ರೆ. ನಾವೀಗ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕೊಕ್ಕನೂರು ಎಂಬ ಪುಟ್ಟ ಹಳ್ಳಿಯಲ್ಲಿದ್ದೀವಿ. ವಿಶೇಷ ಅಂದರೆ ಇಲ್ಲಿ ಒಂದು ಐತಿಹಾಸಿಕ ಹಿನ್ನೆಲೆಯ ಪುರಾತನವಾದ ಬಾವಿ ಇದೆ. ಆ ಬಾವಿ ವರ್ಷದ ಎಲ್ಲ ದಿನವೂ ನೀರಿನಿಂದ ತುಂಬಿ ತುಳುಕ್ತಾ ಇರುತ್ತೆ. ಆ ಬಾವಿ ಹೇಗಿದೆ ಬನ್ನಿ ನೋಡೋಣ. ಇದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕೊಕ್ಕನೂರು ಎಂಬ ಪುಟ್ಟ ಗ್ರಾಮದ ದೊಡ್ಡ ಬಾವಿ. ಇಲ್ಲಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸೇರಿದ ಈ ಪುಷ್ಕರಣಿಯು ಈ ಬಿರು ಬೇಸಿಗೆಯಲ್ಲಿ ಬಹುತೇಕರ ತಾಪ ತಣಿಸುವ ನೆಚ್ಚಿನ ತಾಣವಾಗಿ ಮಾರ್ಪಟ್ಟಿದೆ. ನೀರಿಗೆ ಧುಮುಕಿ ಬಿಸಿಲ ಬೇಗೆ ತಣಿಸಿಕೊಳ್ಳುವ ನೂರಾರು ಯುವಕರು ದಿನವೂ ಇಲ್ಲಿಗೆ ಲಗ್ಗೆ ಇಡುತ್ತಾರೆ. ಅನತಿ ದೂರದಿಂದ ಓಡಿ ಬಂದು ನೀರಿಗೆ ಜಿಗಿಯುವ ಹುಡುಗರ ಉತ್ಸಾಹವನ್ನು ನೋಡಿಯೇ ಕಣ್ತುಂಬಿಕೊಳ್ಳಬೇಕು. ಇಲ್ಲಿ ಈ ಬಾವಿ ನಮಗೆ ಫಸ್ಟ್ ಗೊತ್ತಿದ್ದಿಲ್ಲ. ನಮ್ಮ ಅಪ್ಪಾಜಿಯರು ಹೇಳಿದ್ರು ಇಲ್ಲಿ ಕೊಕ್ಕನೂರು ಬಾವಿ ಅಂತಂದು. ಈಗ ಸುಮಾರು ನಾವು 2 ವರ್ಷಗಳಿಂದ ಬರಕ್ತೇವೆ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಇಲ್ಲಿ 4 ಜನ 7-8 ಜನ ನಾವು ಬಂದೇ ಬರ್ತೀವಿ. ವಾರಕ್ಕೊಮ್ಮೆ 15 ದಿವಸಕ್ಕೆ 2 ಸಲ ಬಂದೇ ಬರ್ತೀವಿ ನಾವು ಇಲ್ಲಿಗೆ. ಇಲ್ಲಿ ನಮಗೆ ಫಸ್ಟ್ ಗೊತ್ತಿದ್ದಿಲ್ಲ ರೀ. ನಮಗೆಲ್ಲ ಹಿರಿಯರು ಹೇಳಿದ್ರೆ ಇಲ್ಲಿ ನಮ್ಗೆ ಕೊಕ್ಕನೂರು ಬಾವಿ ಅಂತಂದೈತಿ, ಹಂಗೆ ಹಿಂಗೆ ಅಂತ ನಾವು ಅವ್ರ ಮಾತು ಕೇಳ್ಕೊಂತ ಇಲ್ಲಿ ಬಂದವ್ರಿ. ಈಗ ಇಲ್ಲಿ ಸ್ನಾನ ಮಾಡಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿದರೆ ಒಳಿತಾಗುತ್ತದೆ ಎಂಬುದು ಸ್ಥಳೀಯರ ನಂಬಿಕೆ. ಪುಷ್ಕರಣಿಯ ದಡದಲ್ಲಿ ಗಂಗಾ ಪರಮೇಶ್ವರಿ ದೇವಸ್ಥಾನವಿದೆ. ಗಂಗಾ ಪರಮೇಶ್ವರಿ ಪಾಪಗಳನ್ನು ತೊಳೆಯುವ ದೇವತೆಯಾಗಿದ್ದಾಳೆ ಎಂಬುದು ಇಲ್ಲಿನವರ ನಂಬಿಕೆ. ದೇವಸ್ಥಾನದ ಅಭಿಷೇಕಕ್ಕೆ ಈ ನೀರೇ ಬಳಕೆಯಾಗುತ್ತದೆ. ಪುಷ್ಕರಣಿಯನ್ನು 15ನೇ ಶತಮಾನದಲ್ಲಿ ನಿರ್ಮಿಸಲಾಗಿದ್ದು ವಿಜಯನಗರ ಸಾಮ್ರಾಜ್ಯದ ಕಾಲಕ್ಕೆ ಸೇರಿತು ಎನ್ನಲಾಗುತ್ತದೆ. ಇದರ ಕಲಾತ್ಮಕತೆ ಬೆರಗು ಮೂಡಿಸುತ್ತದೆ. ಎತ್ತಿನ ಬಂಡಿಯ ಆಕಾರದಲ್ಲಿ ಇದು ನಿರ್ಮಾಣವಾಗಿದೆ. ಬಾವಿಗೆ ಇಳಿಯಲು 2 ಕಡೆ ಮೆಟ್ಟಿಲುಗಳ ರಚನೆ ಇದೆ. ಇಲ್ಲಿನ ಪುಷ್ಕರಣಿ ಬಂದ್ಬಿಟ್ಟು 15ನೇ ಶತಮಾನದಲ್ಲಿ ನಿರ್ಮಾಣ ಆಗಿರುವಂಥ ಪುಷ್ಕರಣಿ. ಸ್ವಾಮಿಗೆ ನಿತ್ಯ ಅಭಿಷೇಕ ಪೂಜೆ ಏನೇ ಇದ್ರೂ ಸಹ ಅಲ್ಲಿಂದ ನೀರು ತೊಗೊಂಬಂದೆ ಸ್ವಾಮಿಗೆ ನಿತ್ಯ ಅಭಿಷೇಕ ಪೂಜೆ ಆರಾಧನೆಗಳು ಇದಾಗೋದು. ಭಾಳ ಇತಿಹಾಸ ಹೊಂದಿರುವಂಥ ಪುಷ್ಕರಣಿ. ಆಮೇಲೆ ಸ್ವಾಮಿ ದೇವಸ್ಥಾನ ಬಂದುಬಿಟ್ಟು ಪ್ರತಿ ಶನಿವಾರ ಅಮಾವಾಸ್ಯೆ ದಿನ ಸಾವಿರಾರು ಗಟ್ಟಲೆ ಭಕ್ತರು ಭೇಟಿ ನೀಡಿ ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಭಾಳ ಇದಾಗಿರುತ್ತೆ. ಸ್ವಾಮಿ ಪವಾಡಗಳಿಂದನೇ ಭಾಳ ಹೆಸರುವಾಸಿಯಾಗಿರೋಂಥ ಕ್ಷೇತ್ರ ಇದು. ಸಮೃದ್ಧವಾದ ಭತ್ತದ ಗದ್ದೆಗಳಿಂದ ಕೂಡಿರುವ ಸುತ್ತಮುತ್ತಲಿನ ನೈಸರ್ಗಿಕ ವಾತಾವರಣವೇ ಈ ಪುಷ್ಕರಣಿಗೆ ಮತ್ತಷ್ಟು ಮೆರುಗು ನೀಡಿದೆ. ಸಹಜವಾಗಿ ಬಾವಿಗಳಿಗೆ ಇರುವಂತೆಯೇ ನೀರಿನ ಸೆಲೆ ಇದಕ್ಕೆ ಆಸರೆಯಾಗಿದೆ. ಆವರಣದಲ್ಲಿರುವ ತ್ಯಾಜ್ಯವನ್ನು ಸ್ವಚ್ಛಗೊಳಿಸಿದರೆ ಪ್ರವಾಸಿ ತಾಣವಾಗಿ ಮಾಡಬಹುದಾಗಿದೆ.